ನಮಸ್ಕಾರ ಎಲ್ರಿಗೂ. ಎಷ್ಟೊಂದು ಜನ ಮೇಡಮ್ ಈಗ ನಾವು ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ಗೆ ಪ್ಲಾನ್ ಮಾಡ್ತಾ ಇದೀವಿ ಅಂತಂದ್ರೆ ಯಾವುದು ಬೆಸ್ಟ್, ಓಪನ್ ಟ್ಯೂಬೆಕ್ಟಮಿ ಅಥವಾ ಕೈ ಆಪರೇಷನ್ ಬೆಟರಾ ಅಥವಾ ಕರೆಂಟ್ ಆಪರೇಷನ್ ಅಥವಾ ಲ್ಯಾಪ್ರೋಸ್ಕೋಪಿಕ್ ಟ್ಯೂಬೆಕ್ಟಮಿ ಬೆಟರಾ ಅಂತ ಕೇಳ್ತಿದ್ರಿ. ಈ ಕೈ ಆಪರೇಷನ್ ಅಂತಂದ್ರೆ ಅದು ಓಪನ್ ಟ್ಯೂಬೆಕ್ಟಮಿ ಅಂತ ಹೇಳ್ತೀವಿ, ಓಕೆನಾ. ಕರೆಂಟ್ ಆಪರೇಷನ್ ಅಂತಂದ್ರೆ ಲ್ಯಾಪ್ರೋಸ್ಕೋಪಿಕ್ ಇನ್ಸ್ಟ್ರೂಮೆಂಟ್ಸ್ ಉಪಯೋಗಿಸಿ ಮಾಡುವಂತ ಲ್ಯಾಪ್ರೋಸ್ಕೋಪಿಕ್ ಟ್ಯೂಬೆಕ್ಟಮಿ. ಓಕೆ, ಇದು ಒಂದು ನಿಮಗೆ ಜ್ಞಾಪಕ ಇರಬೇಕು. ಇದು ಎರಡರಲ್ಲೂ ಯಾವುದು ಬೆಟರ್ ಅಂತ ಹೇಳಿದ್ರೆ ನಾನು ಎರಡರ ಮಾಹಿತಿನೂ ಕೊಡ್ತೀನಿ. ಅಂದ್ರೆ ಎರಡನ್ನೂ ಕಂಪ್ಯಾರಿಸನ್ ಮಾಡಿ ಎರಡನ್ನೂ ತುಲನೆ ಮಾಡಿ ಹೇಳ್ತೀನಿ. ವಿಡಿಯೋದ ನಂತರ ಮಾಹಿತಿಗಳನ್ನ ಪಡೆದುಕೊಂಡ ನಂತರ ನೀವು ನಿಮ್ಮ ಸಂದರ್ಭಕ್ಕೆ ಅನುಸಾರ ನಿಮ್ಗೆ ಯಾವುದು ಒಳಿತು ಅಂತ ಚೂಸ್ ಮಾಡ್ಕೋಬಹುದು. ಓಕೆ, ಮೊದಲನೇದಾಗಿ ಫಸ್ಟ್ ಇಂದನೂ ತುಂಬಾ ಬಹಳ ಹಿಂದೆಯಿಂದನೂ ಬಂದಂತದ್ದು ಓಪನ್ ಟ್ಯೂಬೆಕ್ಟಮಿ ಅಂದ್ರೆ ಕೈ ಆಪರೇಷನ್. ಇಲ್ಲೇನ್ ಮಾಡ್ತೀವಿ, ಒಂದು 3 ಸೆಂಟಿಮೀಟರ್ ಒಂದು ಇನ್ಸಿಷನ್ ಅಥವಾ ಒಂದು ಕಟ್ ಮಾಡಿ ಮತ್ತೆ ಆ ಎರಡು ಭಾಗದಲ್ಲಿ ಎರಡು ಸೈಡ್ ಇರುವಂತಹ ಟ್ಯೂಬ್ಸ್ ನ ಲೈಗೇಟ್ ಮಾಡಿ ಅದನ್ನ ಬ್ಲಾಕ್ ಮಾಡ್ಬಿಡ್ತೀವಿ. ಓಕೆ, ಸೊ ಅದೇ ಈ ಕರೆಂಟ್ ಆಪರೇಷನ್ ಅಥವಾ ಲ್ಯಾಪ್ರೋಸ್ಕೋಪಿಕ್ ಟ್ಯೂಬೆಕ್ಟಮಿಯಲ್ಲಿ 3 ಸೆಂಟಿಮೀಟರ್ ಇನ್ಸಿಷನ್ ಇರೋದಿಲ್ಲ. ಬದಲಾಗಿ ಒಂದು 1 ಸೆಂಟಿಮೀಟರ್ದು ಇನ್ನೊಂದು 0.5 ಸೆಂಟಿಮೀಟರ್ ಅಷ್ಟು ಸಣ್ಣದ ಒಂದು ಇನ್ಸಿಷನ್ ನ ಕೊಡ್ತೀವಿ. ಅಂದ್ರೆ ಈ ಕರೆಂಟ್ ಆಪರೇಷನ್ ನ ಬಟನ್ ಹೋಲ್ ಸರ್ಜರಿ ಅಂತಾನು ಹೇಳ್ತೀವಿ. ಯಾಕೆ ಅಂದ್ರೆ ಈಗ ಒಂದು ಅಂಗಿಯಲ್ಲಿ ಗುಂಡಿಗಳಿರುತ್ತಲ್ಲ, ಬಟನ್ಸ್ ಇರುತ್ತಲ್ಲ, ಅದೆಷ್ಟು ಸೈಜ್ ಇರುತ್ತೆ, ಒಂದು ಮಿನಿಮಮ್ ಒಂದು 1 ಸೆಂಟಿಮೀಟರ್ ಅಥವಾ ಕೆಲವೊಂದು 0.5 ಸೆಂಟಿಮೀಟರ್ ಇರುತ್ತೆ. ಸೊ ಹಾಗಾಗಿ ಅಷ್ಟೇ ಗಾತ್ರದ ಇನ್ಸಿಷನ್ ನ ಮಾಡಿ ಅದರ ಮೂಲಕ ದುರ್ಬಿನ್ ಅಥವಾ ಲ್ಯಾಪ್ರೋಸ್ಕೋಪಿಕ್ ಇನ್ಸ್ಟ್ರೂಮೆಂಟ್ಸ್ ನ ಹಾಕಿ ಎರಡು ಟ್ಯೂಬ್ ಕ್ಯಾಮ್ರಾ ಕಂಟಿನ್ಯೂಸ್ ಕ್ಯಾಮ್ರಾದಲ್ಲಿ ನೋಡ್ತಾನೆ ಆ ಸೈಡ್ ಈ ಸೈಡ್ ಇರುವಂತಹ ಟ್ಯೂಬ್ಗೆ ಒಂದು ರಿಂಗ್ ನ ಹಾಕಿ ಬ್ಲಾಕ್ ಮಾಡ್ಬಿಡ್ತೀವಿ. ಓಕೆ, ಸೊ ಮೊದಲನೇದಾಗಿ ಏನ್ ಡಿಫ್ರೆನ್ಸ್ ಅಂತಂದ್ರೆ ಕೈ ಆಪರೇಷನ್ ಅಲ್ಲಿ 3 ಸೆಂಟಿಮೀಟರ್ ಇನ್ಸಿಷನ್ ಮಾಡ್ತೀವಿ. ಅದೇ ಕರೆಂಟ್ ಆಪರೇಷನ್ ಅಥವಾ ಲ್ಯಾಪ್ರೋಸ್ಕೋಪಿಕ್ ಟ್ಯೂಬೆಕ್ಟಮಿಯಲ್ಲಿ 1 ಸೆಂಟಿಮೀಟರ್ ಗಾತ್ರದಷ್ಟಿರುತ್ತೆ ಅಥವಾ ಇನ್ನೊಂದು 0.5 ಸೆಂಟಿಮೀಟರ್ ಗಾತ್ರದಷ್ಟು ಇರುತ್ತೆ. ಓಕೆ, ಸೊ ಈಗ ಈ ಕೈ ಆಪರೇಷನ್ ಅಲ್ಲಿ 3 ಸೆಂಟಿಮೀಟರ್ ಇನ್ಸಿಷನ್ ಹಾಕಿರೋದ್ರಿಂದ ಸ್ವಲ್ಪ ರಿಕವರಿ ಟೈಮ್ ಅಥವಾ ಗುಣ ಆಗೋದಿಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಬಹುದು. ಜಾಸ್ತಿ ಟೈಮ್ ಅಂತಂದ್ರೆ ಎಷ್ಟು, 5 to 7 days ಹಿಡಿಬಹುದು. ಓಕೆ, ಈ ಆಪರೇಷನ್ ನ ಕೈ ಆಪರೇಷನ್ ನ ನೀವು ಬೆಳಿಗ್ಗೆ ಬಂದು ಮಾಡಿಸ್ಕೊಂಡ್ರೆ ಕೆಲವೊಬ್ರು ಅದ್ರ ನೆಕ್ಸ್ಟ್ ಡೇ ಅಥವಾ ನೀವು ಮೋಷನ್ ಪಾಸ್ ಮಾಡಾದ್ಮೇಲೆ ಡಿಸ್ಚಾರ್ಜ್ ಮಾಡ್ತಾರೆ. ಅಂದ್ರೆ 2 days 3 days ಅಲ್ಲಿ ಡಿಸ್ಚಾರ್ಜ್ ಮಾಡ್ಬಿಡ್ತಾರೆ. ಓಕೆ, ಅದೇ ಈ ಕರೆಂಟ್ ಆಪರೇಷನ್ ಅಥವಾ ಟ್ಯೂಬಲ್ ಲ್ಯಾಪ್ರೋಸ್ಕೋಪಿಕ್ ಟ್ಯೂಬೆಕ್ಟಮಿಯಲ್ಲಿ ನೀವು ಬೆಳಗ್ಗೆ ಅಡ್ಮಿಟ್ ಆದ್ರೆ ಆ ಸಾಯಂಕಾಲನೇ ನಿಮ್ಮನ್ನ ಡಿಸ್ಚಾರ್ಜ್ ಮಾಡ್ತಾರೆ. ಓಕೆ, ಆಮೇಲೆ ಈ ಇನ್ಸಿಷನ್ ಕೂಡ ತೀರಾ ಚಿಕ್ಕದಾಗಿರೋದ್ರಿಂದ ನಿಮ್ಗೆ ರಿಕವರಿ ಟೈಮ್ ಕೂಡ ಕಮ್ಮಿ ಇರುತ್ತೆ. ಅದೇ ಫಾರ್ ಎಕ್ಸಾಂಪಲ್ ನೀವು ವರ್ಕಿಂಗ್ ವಿಮೆನ್ ಆಗಿದ್ರೆ, ಆಫೀಸ್ಗೆ ಹೋಗ್ತಾ ಇದ್ದೀರಾ ಅನ್ನೋದಾದ್ರೆ ಅಥವಾ ಬೇರೆ ಕೆಲಸಗಳಿಗೆ ಹೋಗ್ತಾ ಇದ್ದೀರಾ ಅನ್ನೋದಾದ್ರೆ ನೀವು ಕರೆಂಟ್ ಆಪರೇಷನ್ ಮಾಡಿಸ್ಕೊಂಡಂತಹ ನೆಕ್ಸ್ಟ್ ದಿನಾನೇ ಹೋಗಬಹುದು. ನೀವು ಕಂಫರ್ಟಬಲ್ ಆಗಿದ್ರೆ, ಯಾವುದೇ ರೀತಿಯಂತ ತೊಂದರೆ ಇಲ್ಲ ಅಂತಂದ್ರೆ 1, 2, 3 ದಿನದಲ್ಲೇ ನೀವು ನಿಮ್ಮ ಕೆಲಸಕ್ಕೆ ಹಾಜರಾಗಬಹುದು. ಓಕೆ, ಅದೇ ನೀವು ಕೈ ಆಪರೇಷನ್ ಮಾಡಿಸ್ಕೊಂಡಿದ್ದೀರಾ ಅಂತಂದ್ರೆ ಸ್ವಲ್ಪ ರೆಸ್ಟ್ ಅಗತ್ಯ ಇರುತ್ತೆ. ಓಕೆ, ಒಂದು 4-5 days ಸ್ವಲ್ಪ ಅಗತ್ಯ ಇರುತ್ತೆ. ಅದಾದ್ಮೇಲೆ ನೀವು ಬೆಟರ್ ಆಗಿ ಫೀಲ್ ಮಾಡ್ತಾ ಇದ್ದೀರಾ, ನಿಮಗೆ ಕಂಫರ್ಟಬಲ್ ಆಗಿ ಅನಿಸ್ತಿದೆ ಅಂತಂದ್ರೆ 5 to 7 days ಆದ್ಮೇಲೆ ನೀವು ನಿಮ್ಮ ಕೆಲಸಕ್ಕೆ ಹಾಜರಾಗಬಹುದು. ಓಕೆ, ಅದೇ ಇನ್ಫೆಕ್ಷನ್ ರೇಟ್ಸ್ ನೋಡಿದ್ರೆ ಯಾವ್ದ್ರಲ್ಲಿ ಇನ್ಫೆಕ್ಷನ್ ಹೆಚ್ಚು ಅಂತಂದ್ರೆ ಅಗೈನ್ ನಿಮ್ಮ ಕೈ ಆಪರೇಷನ್ ಅಲ್ಲಿ ಸ್ವಲ್ಪ ಇನ್ಫೆಕ್ಷನ್ ರೇಟ್ಸ್ ಜಾಸ್ತಿ ಇರುತ್ತೆ. ಓಕೆ, ಅದೇ ಸ್ವಲ್ಪ ಲ್ಯಾಪ್ರೋಸ್ಕೋಪಿಕ್ ಟ್ಯೂಬೆಕ್ಟಮಿಯಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ. ಓಕೆ, ಈಗ ನೆಕ್ಸ್ಟ್ ನಿಮ್ಗೆ ಓಕೆ ಈಗ 2 ಮಕ್ಕಳು 3 ಮಕ್ಕಳು ಆಗಿದೆ, ಮಗು ಬೇಡ ಅಂತ ಅನ್ಕೊಂಡಿದ್ರೆ ಈಗ ನಿಮ್ಗೆ ಡೆಲಿವರಿ ಆದ ತಕ್ಷಣ ನೀವು ಓಕೆ ಮತ್ತೆ ಪದೇ ಹಾಸ್ಪಿಟಲ್ ಬರೋದ್ ಬೇಡ, ಇವಾಗ್ಲೇನೆ ಎಲ್ಲದನ್ನು ಮುಗಿಸ್ಕೊಂಡು ಹೊಟ್ಟೋಗೋಣ ಒಟ್ಟಿಗೆನೆ ಅಂತ ಇದ್ರೆ ಇಮಿಡಿಯೇಟ್ಲಿ ಆಫ್ಟರ್ ಡೆಲಿವರಿ ಮಾಡಿಸ್ಕೋತೀವಿ, ಇಮಿಡಿಯೇಟ್ಲಿ ಆಫ್ಟರ್ 3 to 5 days ಮಾಡಿಸ್ಕೋತೀವಿ ಅಂತಂದ್ರೆ ಅಂತವರಿಗೆ ಕೈ ಆಪರೇಷನ್ ಮಾಡ್ತೀವಿ. ಓಕೆ, ಅಂದ್ರೆ ಓಪನ್ ಟ್ಯೂಬೆಕ್ಟಮಿ ಮಾಡ್ತೀವಿ. ಅದೇ ನೀವು ಕರೆಂಟ್ ಆಪರೇಷನ್ ಮಾಡಿಸ್ಕೋಬೇಕು ಅಂತಂದ್ರೆ ಮಿನಿಮಮ್ 6 weeks ಆದ್ರೂ ಆಗಿರ್ಬೇಕು. ಅಂದ್ರೆ ಡೆಲಿವರಿ ಆದ 6 weeks ಆದ್ರೂ ಆಗಿರ್ಬೇಕು. ಓಕೆ, ಫೈನ್. ಅದೇ ನೀವು ಸಿಸೇರಿಯನ್ ಅಲ್ಲೇ ಮಾಡಿಸ್ಕೊತಿದೀವಿ, ಸಿಸೇರಿಯನ್ ಒಳಗೇನೆ ಆಪರೇಷನ್ ಮಾಡಿಸ್ಕೊತಿದೀವಿ ಅಂತಂದ್ರೆ ಅಂತವ್ರಿಗೆ ಅಲ್ಲೇನೆ ಕೈ ಆಪರೇಷನ್ ಮಾಡ್ಬಿಡ್ತಾರೆ. ಓಕೆ, ಅಂತವರಿಗೆ ಕರೆಂಟ್ ಆಪರೇಷನ್ ಅವಶ್ಯಕತೆ ಇರೋದಿಲ್ಲ. ಫೈನ್.
ಸೊ ಈ ಎಲ್ಲ ಮಾಹಿತಿಗಳು ನಿಮಗೆ ಉಪಯೋಗ ಆಯಿತು ಅಂತ ತಿಳ್ಕೊತೀನಿ. ಈಗ ಇದೆರಡರ ಡಿಫ್ರೆನ್ಸ್ ನಿಮಗೆ ಗೊತ್ತಾಗಿದೆ ಅಂತ ತಿಳ್ಕೊತೀನಿ. ನೀವು ನಿಮ್ಮ ಸಂದರ್ಭಕ್ಕೆ ಅನುಸಾರ ನೀವು ಇದನ್ನ ಚೂಸ್ ಮಾಡ್ಕೊಳ್ಳಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಸಿಗೋಣ. ಥ್ಯಾಂಕ್ ಯು.